ಬ್ಯಾಂಕಲ್ಲಿ ಇಟ್ಟು ಅದನ್ನು ಯಾರಿಗೂ ಗೊತ್ತಿಲ್ಲದಿರ ಸುಳ್ಳು ಅಕೌಂಟಿಗೆ ಕಳಿಸಿ, ಅದು ಓಕೆ. ಇದು ಇಟ್ಸ್ ಕ್ರಿಮಿನಲ್ ಆ್ಯಕ್ಟ್ ಅಷ್ಟೇ. ಇದು ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಬರಲ್ಲ. ಬಟ್ ಅದು ಹೆಂಗೆ ಮಾಡ್ತಾರೋ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೋತಾರೆ. ದಟ್ಸ್ ಮೈ ಫೀಲಿಂಗ್. ನನಗೆ ಅವ್ರು ಯಾಕೆ ರಾಜೀನಾಮೆ ಮಾಡಿದ್ರು ಅನ್ನೋದು, ಅಲ್ಲ ಯಾಕೆ ವಾಪಸ್ ಕೊಟ್ಟರು ಅನ್ನೋದ್ರಲ್ಲಿ ನನಗೆ ಸಂತೋಷ ಇದೆ. ಯಾಕಂದರೆ ನನ್ನದೊಂದು ಪಿಟಿಷನ್ ಎಲ್ಲ ಇದರಲ್ಲಿದೆ. ನನ್ನ ಮೊನ್ನೆ ಉತ್ತರ ಬಂದಿತ್ತು. ಮೂಡ ಕಮಿಷನರ್ ಕೊಟ್ಟಿದ್ದೆ, ಅದು 14 ಅಕ್ರಮವಾಗಿ ತೊಗೊಂಡಿರೋದು, ಅದನ್ನು ವಾಪಸ್ ಪಡ್ಕೊಳ್ಳಿ ಅಂತ. ಸೊ ಅವರು ಈಗ ಒಂದು ಆಯೋಗ ನಡೀತಾ ಇದೆಯಲ್ಲ, ರಿಟೈರ್ಡ್ ಜಡ್ಜದು, ಅದರ ತನಿಖೆ ವಿವರಗಳು ಹೊರಗೆ ಬಂದ ಮೇಲೆ ನಾವು ಅದಕ್ಕೆ ವಾಪಸ್ ತಗೊಳ್ಳೋ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಅದು ಮುಂಚೆನೇ ಇವ್ರು ಕೊಟ್ಟಿದ್ದಾರೆ ವಾಪಸ್ಸು. ಸಂತೋಷ ಸರ್. ಇದು ಕಾನೂನಾತ್ಮಕವಾಗಿ ನಾವೆಲ್ಲೂ ಕೂಡ ಈ ಒಂದು ಸೈಟ್ ತೆಗೆದುಕೊಳ್ಳುವ ವಿಚಾರದಲ್ಲಿ ಅಕ್ರಮ ಎಸಗಿಲ್ಲ ಅಂತೇಳಿ ಆರಂಭದಿಲ್ಲ CM ಕೂಡ ಮಾತಾಡ್ಕೊಂಡು ಬರ್ತಾ ಇದ್ರು. ಅದಾದ ಬಳಿಕ ಈ ಬೆಳವಣಿಗೆ ಆಗಿರೋದು. ನೀವು ಹೋರಾಟ ಮಾಡಿ ಈಗ ಲೋಕಾಯುಕ್ತದಲ್ಲಿ ಕೇಸ್ ಮಾಡಿಸಿ ನಂತರ EDಯಲ್ಲೂ ಕೇಸ್ ಆಗಿದೆ. ಈ ಹೋರಾಟ ಆದಮೇಲೆ ಯಾಕೆ ಅಂತ? ಈಗ ಅಕ್ರಮ ಆಗಿಲ್ಲ, ನಾವು ಏನು ಅಕ್ರಮ ಮಾಡಿಲ್ಲ, ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅದು ಯಾಕೆ ವಾಪಸ್ ಕೊಡ್ತೀರಾ? ತಲೆಗೆಲೆ ಕೆಟ್ಟೋಯ್ತಾ? ಅಕ್ರಮ ಆಗಿದೆ ಅಂತ ಗೊತ್ತಾಗಿದೆ, ಅಕ್ರಮ ಆಗಿಲ್ಲ ಅಂತ ನೀವು ತೊಡೆ ತಡ್ಕೊಂಡು ಹೈಕೋರ್ಟ್ಗೆ ಹೋದ್ರಿ. ಈಗ ಕಂಪ್ಲೇಂಟ್ ಬಂದಿದ ತಕ್ಷಣ ಯಾರು ನಮ್ಮ ಗವರ್ನರಿಂದ ಶೋಕಾಸ್ ನೋಟಿಸ್ ಹೋಗಿದ ತಕ್ಷಣ 3 ಗಂಟೆ ಕುಂಡಿಸಿದ್ರಲ್ಲ, ಕ್ಯಾಬಿನೆಟ್ ಕುಂಡಿಸಿದ್ರಿ. ಅಬ್ರಾಮ್ ಬಗ್ಗೆ ಮಾತಾಡು ಅಂತ ಯಾಕೆ ಮಾತಾಡಿಸಿದ್ರಿ? ಯಾಕೆ ವೇಸ್ಟ್ ಮಾಡಿದ್ರಿ? ಆವತ್ತ ಕೊಟ್ಬಿಟ್ಟಿದ್ರೆ ಆವತ್ತ ಕೊಡ್ಬೇಕಾಯ್ತು. ಇಲ್ಲ, ಅವ್ರು ಹೇಳಿದ ತಪ್ಪು, ನಮ್ದೆಲ್ಲ ಕರೆಕ್ಟು. ಈಗ ಎಲ್ಲಿ ಇಟ್ಕೋತಾರೆ ತಮ್ಮಕ್ಕ ಕ್ಯಾಬಿನೆಟ್ನವರು? ಅಷ್ಟು ಜನ ಮಂತ್ರಿಗಳಿದ್ರಲ್ಲ, ಎಲ್ರಿ ಹೋಗ್ತೀರಿ ನೀವು? ನಿಮ್ಮ ಮಕ್ಕಳಿಗೆ ಮಸಿ ಬೆಳೆದಂಗೆ ಆಗಿಲ್ಲ ಸರ್. ಈಗ ಏನು ಅಕ್ರಮ ಆಗಿಲ್ಲ ಅಂಥೇಳಿ ಹೋರಾಟ ಮಾಡ್ತಿದ್ದಂಥ ಸಿದ್ದರಾಮಯ್ಯ ಅವರು ತನಿಖೆಗೆ ಮುನ್ನ ಸೈಟನ್ನು ವಾಪಸ್ ಕೊಟ್ಟಿರೋದ್ರಿಂದ ಎಲ್ಲ ಒಂದು ಕಡೆ ತಪ್ಪನ್ನು ಒಪ್ಕೊಂಡ್ರು ಮುಂಚಿತವಾಗಿ ಅಂತ ಅನ್ಸಲ್ವ? ತಪ್ಪು ಅಂತ ಗೊತ್ತಾಗಿದ್ದಕ್ಕೇನೆ ಈಗ ಅವರೇನು ನೀವು ಒಪ್ಕೊಳ್ಳೋದು? ಪ್ರೈಮ್ ಆಫೀಸಿ ಯಾರ್ಯಾರಿಗೆ ಅನ್ನಿಸ್ತು? ಗವರ್ನರ್ಗೆ ಅನ್ನಿಸ್ತು. ಅದಾದಮೇಲೆ ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಬಂದರು. ಹೈಕೋರ್ಟಲ್ಲೂ ಅವ್ರಿಗೆ ಚೀಮಾರಿ ಆಯಿತಾ? ಗವರ್ನರ್ ತೊಗೊಂಡ್ರೋ ನಿರ್ಧಾರ ಕರೆಕ್ಟು ಅಂತ ಹೈಕೋರ್ಟು ಆಲಿಸಿ ಎಷ್ಟು ದಿನ ಟೈಮ್ ಕೊಟ್ಟು ಎಷ್ಟು ವಕೀಲರನ್ನ ಏನು ಡೆಲ್ಲಿಯಿಂದೆಲ್ಲ ಕರೆಸ್ಬಿಟ್ರಪ್ಪ. ಮೇಧಾವಿಗಳೆಲ್ಲ ಕರೆಸಿದ್ರಿ. ಯಾಕೆ ಕರೆಸಿದ್ರಿ? ಅಕ್ರಮ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅವರೆಲ್ಲ ಕರೆಸಿದ್ಮೇಲೆ ಆಯ್ತು ಬಿಡ್ರಿ. ಈಗ ನನ್ನ ಕೇಸಲ್ಲಿ ಆದೇಶ ಬಂತಪ್ಪ ಹೈಕೋರ್ಟಲ್ಲಿ, ನೀವು ಚಾಲೆಂಜ್ ಮಾಡಲಿಲ್ಲ. ಯಾಕೆ ಚಾಲೆಂಜ್ ಮಾಡಲಿಲ್ಲ? ಅವ್ರು ಮಾಡಿರೋ ತಪ್ಪು, ನಮ್ದೇನು ಅಕ್ರಮ ಇಲ್ಲ ಅಂತೇಳಿ ಮಾಡ್ಬೇಕಾಯ್ತು. ಹೈಕೋರ್ಟ್ಗೆ ಹೋಗಿಲ್ಲ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ನಾವು KVIT ಅಕೌಂಟ್ ಕಾಯ್ತಾ ಇದ್ದೀವಿ ಯಾವ ಬರ್ತದೆ ಅಂತ. ಇವರಿಗೆ ಸಂಪೂರ್ಣವಾಗಿ